ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನ್ನ ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಇದು ನಮ್ಮೂರಿನ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾತ್ರೆ ನಡೀತಾ ಇದೆ. ವಿಡಿಯೋ ಮಾಡ್ತಾ ಮಾಡ್ತಾ ಹಾಗೆ ನವಗ್ರಹ ಎಲ್ಲ ಕೈ ಮುಕ್ಕೊಂಡು ಬಂದ್ವಿ. ಮತ್ತು ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾ ನಮ್ಮಮ್ಮ ಹಾಗೆ ಅಡ್ಡ ಬಂದರು. ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಶನೇಶ್ವರ ಸ್ವಾಮಿ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡು ಬರೋಣ. ಎಲ್ಲ ಕರ್ನಾಟಕ ಜನತೆಗೂ ಆ ಶನೇಶ್ವರ ಸ್ವಾಮಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡ್ಕೊಳ್ಳೋಣ. ಮತ್ತು ಹಾಗೆ ದರ್ಶನ ಮುಗಿಸ್ಕೊಂಡು ಒಂದು ರೌಂಡ್ ಸುತ್ಕೊಂಡು ಬರೋಣ ಅನ್ನೋ ಟೈಮಲ್ಲಿ ನಮ್ಮ ಗಣೇಶ ಅವ್ರು ಸಿಕ್ಕಿದ್ರು. ಹಾಗೆ ಅವ್ರಿಗೂ ಒಂದು ಸಲ್ಯೂಟ್ ಹೊಡೆದು, ಇಲ್ಲಿ ತಾರೆ ಮರ ಇದೆ ದೇವಸ್ಥಾನದ ಹಿಂದೆ, ಆ ಮರನ ಸುತ್ತಿ ಅಪ್ಪ ದೇವರೇ ಒಳ್ಳೇದು ಮಾಡಪ್ಪ, ಬೇಗ ಕೆಲಸ ಸಿಗಂಗೆ ಮಾಡಪ್ಪ ಅಂತ ಬೇಡಿಕೊಂಡು, ಮತ್ತು ಎಲ್ಲರ ಜೊತೆನೂ ಆ ತಾರೆ ಮರ ಸುತ್ತಬೇಕಾದ್ರೆ ತುಂಬ ರಶ್ ಇತ್ತು ಗುರು. ತಾರೆ ಮರ ಎಲ್ಲ ಸುತ್ತಬಿಟ್ಟು ಹಾಗೆ ಬರ್ತಾ ಶನೇಶ್ವರ ಸ್ವಾಮಿ ಎಡಭಾಗದಲ್ಲಿ ಛಾಯಾದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಅಲ್ಲೂ ಸಹ ಕೈ ಮುಗಿದು ಒಳ್ಳೇದು ಮಾಡಮ್ಮ ಅಂತ ಕೇಳ್ತಾ ನಾನು ಅಮ್ಮ ಹೊರಗೆ ಬಂದ್ವಿ ದೇವಸ್ಥಾನದಿಂದ. ಮತ್ತು ಮನೆಗೆಲ್ಲ ಬಂದಮೇಲೆ ನೈಟ್ 10:53 ಆಗಿತ್ತು. ಸೊ ಆ ಟೈಮಲ್ಲಿ ದೇವ್ರ ರಥಗಳು ಮತ್ತು ಮೆರವಣಿಗೆ ದೇವರು ಎಲ್ಲ ಮನೆ ಹತ್ರ ಕರ್ಕೊಂಡ್ಬಂದಿದ್ರು. ಇಲ್ಲಿ ಚಿಕ್ಕದಾಗಿ ಆಂಜನೇಯನ ಗುಡಿ ಇದೆ, ಅಲ್ಲಿ ಎಲ್ಲ ತಮಟೆ ಹೊಡೆಯೋರು ಎಲ್ಲ ಮೆರವಣಿಗೆ ದೇವ್ರನ್ನ ಎಲ್ಲ ಕರ್ಕೊಂಡ್ಬಂದಿದ್ರು. ಅಲ್ಲಂತೂ ತುಂಬ ಚಿಕ್ಕ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಆ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಬಟ್ ಸ್ವಲ್ಪ ಅಲ್ಲಲ್ಲೇ ಕ್ಯಾಪ್ಚರ್ ಆಗಿದೆ. ತಮಟೆ ಹೊಡೆಯೋರು ಮಾತ್ರ ಏನು ಸಕ್ಕತ್ತಾಗಿ ಹೊಡಿತಿದ್ರು ಗೊತ್ತಾ ಗುರು. ತಮಟೆ ಹೊಡಿತಾ ಅಲ್ಲಿದ್ದಿದ್ದು ಹನುಮಾನ್ ದೇವಸ್ಥಾನದ ಗಂಟೆನೂ ಯೂಸ್ ಮಾಡ್ಕೊಂಡೆಲ್ಲ ತಮಟೆ ಹೊಡೆಯೋಕ್ಕೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಲ್ಲಿಂದ ಕರ್ಕೊಂಬರೋಕ್ಕಾಗಿಲ್ಲ, ಇನ್ನೊಂದು ಮೆರವಣಿಗೆ ದೇವ್ರಂತ ಒಂದೇ ಒಂದು ಮೆರವಣಿಗೆ ದೇವ್ರನ್ನ ಮಾತ್ರ ಕರ್ಕೊಂಡ್ಬಂದು ಈ ಇದ್ದಿದ್ದ ಅಣ್ಣ ಮಾತ್ರ ಸಕ್ಕತ್ತಾಗಿ ದೇವ್ರನ್ನ ಮಾತ್ರ ಕುಣಿಸಿದ್ರು. ಚೆನ್ನಾಗಿ ಕುಣಿಸಿ ಎಲ್ಲ ನೋಡಿ ಕಣ್ ತುಂಬ್ಕೊಂಡಾದ್ಮೇಲೆ ಅವ್ರಿಗೂ ಪಾದ ಪೂಜೆ ಎಲ್ಲ ಮಾಡಿ ಎಲ್ಲ ದೇವರಿಗೆಲ್ಲ ಪೂಜೆ ಕೊಟ್ವಿ. ಹಾಗೆ ಈ ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆ ಮೆರವಣಿಗೆ ದೇವ್ರನ್ನ ಎತ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಆಡಬೇಕಾದ್ರೆ ಅಲ್ಲಿದ್ದೊಬ್ಬರು ಅಂಕಲ್ ಬಂದು ಹಣ ಕೊಟ್ಟು ನೆಲದ ಮೇಲೆ ಇಟ್ಟು ಕೈಯೆಲ್ಲ ಯೂಸ್ ಮಾಡ್ತಿರೋ ಹಾಗೆ ಕಣ್ಣು ರೆಪ್ಪೆಯಲ್ಲಿ ಎತ್ತಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಆ ಅಣ್ಣ ಸಹ ಆ ಮೆರವಣಿಗೆ ದೇವ್ರನ್ನ ಹಾಗೆ ತೊಡೆ ಮೇಲೆ ಇಟ್ಕೊಂಡು ಕಣ್ಣಿನ ರೆಪ್ಪೆ ಯೂಸ್ ಮಾಡಿ ಹಣ ಎತ್ತಿದ್ರು. ಆ ಹಣ ಎತ್ಕೊಂಡು ಹಾಗೆ ಮತ್ತೆ ಯಾವುದೂ ಸಪೋರ್ಟ್ ಇಲ್ಲದಂಗೆ ಅವರೇ ಆ ಮೆರವಣಿಗೆ ದೇವ್ರನ್ನ ಅವ್ರ ತಲೆ ಮೇಲೆ ಇಟ್ಕೊಂಡು ಮತ್ತು ಅದೇ ಜೋಶಲ್ಲಿ ತಮಟೆ ಬೀಟ್ಸ್ಗೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ದೇವ್ರನ್ನ ತಲೆ ಮೇಲೆ ಇಟ್ಕೊಂಡಿರೋರು ಅದೆಷ್ಟು ಚೆನ್ನಾಗಿ ದೇವ್ರನ್ನ ಡ್ಯಾನ್ಸ್ ಮಾಡಿಸಿದ್ರು ಅಂತ ಹೇಳಿದ್ರೆ, ಅವರು ಸುಸ್ತಾಗ್ತಿದ್ದೋ ಇಲ್ಲೋ ಗುರು, ಅಲ್ಲಿದ್ದಿದ್ದ ದೇವ್ರು ಮಾತ್ರ ಸಖತ್ತಾಗಿ
ಎದ್ದು ಬಂದು ಡ್ಯಾನ್ಸ್ ಆಡೋಂಗಿತ್ತು. ಆ ಲೆವೆಲ್ಗೆ ಡ್ಯಾನ್ಸ್ ಮಾಡಿಸಿದ್ರು ಆ ದೇವ್ರ ವಿಗ್ರಹ ತಲೆ ಮೇಲೆ ಇಟ್ಕೊಂಡು. ಇಲ್ಲಿ ಮತ್ತೊಂದು ದೇವ್ರನ್ನ ಡ್ಯಾನ್ಸ್ ಮಾಡಿಸ್ತಾ ಇದ್ರು. ಹಾಗೆ ಡ್ಯಾನ್ಸ್ ಮಾಡಿಸ್ತಾ ಶನೇಶ್ವರ ಸ್ವಾಮಿ ಅವ್ರದ್ದು ರಥ ಮತ್ತು ಮುತ್ತರಾಯಣ ಸ್ವಾಮಿ ಅವ್ರದ್ದು ರಥ ಎಲ್ಲ ಕರ್ಕೊಂಡು ಬಂದಿದ್ರು. ಹಾಗೆ ಅವರಿಗೆಲ್ಲ ಪೂಜೆ ಕೊಟ್ವಿ. ತಮಟೆ ಬಿಟ್ಟು ಕೇಳೋಕೆ ಮಜಾ ಗುರು.